ರಾಜ್ಯದಲ್ಲಿ 40% ಕಮಿಷನ್ ಆರೋಪದ ಸದ್ದಿನ ನಡುವೆ ಮಳೆಗಾಲದ ಅಧಿವೇಶನ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 12ರಿಂದ 10 ದಿನಗಳ ಕಾಲ ಸದನವನ್ನು ನಡೆಸಲಿಕ್ಕೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಚುನಾವಣೆಗೆ ಇನ್ನು 7 ತಿಂಗಳು ಇರುವಂತಹ ಸಂದರ್ಭದಲ್ಲಿ ಮಳೆಗಾಲದ ಅಧಿವೇಶನ ನಡೀತಾ ಇದ್ದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಪ್ರತಿಪಕ್ಷಗಳು ಬ್ರಹ್ಮಾಸ್ತ್ರಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೆಪ್ಟೆಂಬರ್ 12ರಿಂದ ವಿಧಾನಸಭೆ ಮಳೆಗಾಲದ ಅಧಿವೇಶನ ಆರಂಭವಾಗ್ತಾ ಇರುವಂತದ್ದು 10 ದಿನಗಳ ಕಾಲ ಟೋಟಲ್ ಆಗಿ ಈ ಅಧಿವೇಶನ ನಡೆಯುತ್ತೆ. ಮಳೆಗಾಲದ ಅಧಿವೇಶನ ವಿಪಕ್ಷದವರು ಎಲ್ಲಾ ರೀತಿಯಲ್ಲೂ ಸರ್ಕಾರವನ್ನ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ಅಂದ್ರೆ ಈ ಅಸ್ತ್ರಗಳನ್ನ ರೆಡಿ ಮಾಡ್ಕೊಳ್ಬಹುದು ಮಾಡ್ತಾ ಇದ್ದಾರೆ. ಒಂದನೇ ಅಸ್ತ್ರ ನಿಮಗೆ ತೋರಿಸ್ತಾ ಇದೀವಿ, ಹರ್ಷ, ಪ್ರವೀಣ್, ಮಸೂದ್ ಕೊಲೆ ಪ್ರಕರಣ ಆಗಿರ್ಬೋದು. ಇನ್ನು ಎರಡನೇ ಅಸ್ತ್ರ ಹಿಜಾಬು, ಹಲಾಲು, ಧರ್ಮ ದಂಗಲ್ಗಳು ಆಗಿರುವಂಥದ್ದು. ಮೂರನೇ ಅಸ್ತ್ರ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ ಇರಬಹುದು. ಈ ರೀತಿಯಾಗಿ ಸಾಕಷ್ಟು ಅಸ್ತ್ರಗಳಿದಾವೆ. ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆ ಎಸೆತ ಭದ್ರತಾ ವೈಫಲ್ಯ ಪ್ರಕರಣನೇ ಆಗಿರ್ಬೋದು. ಸೊ ವಿಪಕ್ಷಗಳು ಎಲ್ಲವನ್ನೂ ಕೂಡ ತಗೊಂಡು ಸರ್ಕಾರವನ್ನ ಹೇಗಾದ್ರೂ ಮಾಡಿ ಹಣಿಬೇಕು, ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಈ ಅಧಿವೇಶನದಲ್ಲಿ. ಯಾಕೆಂದ್ರೆ ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ. ಸೊ ಹೀಗಾಗಿ ಜನರಲ್ಲಿ ಈ ಸರ್ಕಾರ ಏನೋ ತಪ್ಪು ಮಾಡಿದೆ ಅಂತ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ.